ನಮಸ್ಕಾರ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಒಳಗ KCET ಅಗ್ರಿಕಲ್ಚರ್ ಥಿಯರಿ ಮತ್ತು KCET ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ದು ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟು ಕಟ್ ಆಫ್ ನಿಂತೈತಿ ಅಂದ್ರೆ ಮಾಕ್ ಅಲಾಟ್ಮೆಂಟಿಗೆ ಎಷ್ಟು ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗೈತಿ ಅನ್ನೋದನ್ನ ಏನೈತಲ್ಲ ಡೀಟೇಲ್ ಆಗಿ ಏನೈತಲ್ಲ ತಿಳಿಸ್ಕೊಡ್ತಾನೆ. ಫಸ್ಟಿಗೆ ಏನಂದ್ರೆ ಜನರಲ್ ಮೆರಿಟದ್ ನೋಡೋಣ. 18,714 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಅಗ್ರಿ ಪ್ರಾಕ್ಟಿಕಲ್ ಒಳಗೆ 1,802 ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗೈತಿ. ಇದೇನೈತಿ ಅಗ್ರಿ ಪ್ರಾಕ್ಟಿಕಲ್ ಒಳಗೆ. ಅಂದ್ರೆ ಪ್ರೈವೇಟ್ ಕಾಲೇಜ್ ಆಗಿರ್ಬೋದು, ಅಂದ್ರೆ ಅನ್ಏಡೆಡ್ ಕಾಲೇಜು ಎಲ್ಲ ಮಿಕ್ಸ್ ಅದಾವು. ಈ ವಿಡಿಯೋ ಒಳಗೆ ಆಲ್ಮೋಸ್ಟ್ ಆಲ್ ಪ್ರೈವೇಟ್ ಕಾಲೇಜು ಗೌರ್ಮೆಂಟ್ ಕಾಲೇಜು ಎಲ್ಲ ಮಿಕ್ಸ್ ಆಗಿದ್ದನ್ನ ವಿಡಿಯೋ ಐತಿ. ಇಷ್ಟು ಏನೈತಲ್ಲ ಕಟ್ ಆಫ್ ನಿಂತೈತಿ. ಜನರಲ್ ಮೆರಿಟಿಗೆ 18,000 ಮತ್ತು ಅಗ್ರಿ ಪ್ರಾಕ್ಟಿಕಲ್ ಒಳಗೆ 1,800. ಇದು ಅಗ್ರಿ ಪ್ರಾಕ್ಟಿಕಲ್ದು ಮಿಕ್ಸ್ ಆಗಿರ್ತೈತಿ. ಕಂಪ್ಲೀಟಾಗಿ ನೋಡ್ರಿ. ವಿಡಿಯೋ ಏನೈತಲ್ಲ ಬಹಳಷ್ಟು ಟೈಮ್ ತೊಗೊಂಡು ಏನೈತಲ್ಲ ಈ ಲಿಸ್ಟನ್ನು ರೆಡಿ ಮಾಡೀನಿ. ನಿನ್ನೆ ಆಲ್ಮೋಸ್ಟ್ ಆಲ್ ಇಲ್ಲಿ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಆಲ್ ಎಲ್ಲ ಪೂರ್ತಿ ಅರೌಂಡ್ 6 ಬಾಕ್ಸಸ್ ಆಗ್ಯಾವ. ಅದಕ್ಕೆ ಏನೈತಲ್ಲ ಒಂದು ಸ್ವಲ್ಪ ಇದನ್ನು ಫೋಟೋ ಹೊಡೆದು ಬಿಡ್ಬೋದಾಗಿತ್ತು, ಕರೆ ಒಂದು ಸ್ವಲ್ಪ ಗೊತ್ತಾಗಂಗಿಲ್ಲ ನನಗೆ ಹೆಂಗೆ ಬೇಕಲ್ಲ ಅದು ನಮ್ಮ ಕಾಲೇಜ್ ಫಂಕ್ಷನ್ ಒಳಗೆ ಕೂತು ಬರ್ದಾನಿ. ನೆಕ್ಸ್ಟ್ ನೋಡ್ಬೇಕಂದ್ರೆ ಜನರಲ್ ಮೆರಿಟ್ ಕನ್ನಡ ಮೀಡಿಯಮ್ ಕಟ್ ಆಫ್ 21,993 ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆದ್ರೆ, ಮತ್ತು ಪ್ರಾಕ್ಟಿಕಲ್ ಒಳಗೆ 2,092 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ಯಾವುದಂದ್ರೆ ಜನರಲ್ ಮೆರಿಟ್ ರೂರಲ್ದು. ಇದ್ರದ್ದು ಕಟ್ ಆಫ್ ನೋಡ್ಬೇಕಂದ್ರೆ KCET ಥಿಯರಿ ಒಳಗೆ 20,316 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಪ್ರಾಕ್ಟಿಕಲ್ ಒಳಗೆ 2,123 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ SC ಕ್ಯಾಟಗರಿ. ಈ ವರ್ಷ SC ಕ್ಯಾಟಗರಿಯಲ್ಲಿ S1 S2 S3 S4 ಅಂತ ಮಾಡ್ಯಾರು. ಅದ್ರದ್ದು ಹೇಳ್ತಾನೆ ಕಂಪ್ಲೀಟಾಗಿ. ಫಸ್ಟ್ ಥಿಯರಿ ಒಳಗೆ S1 ಒಳಗೆ 32,000 ಆಲ್ ಇನ್ KCET ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆದ್ರೆ, ಪ್ರಾಕ್ಟಿಕಲ್ ಒಳಗೆ 6,510 ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು S2 ಒಳಗೆ 27,000 ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಪ್ರಾಕ್ಟಿಕಲ್ ಒಳಗೆ 7,442 ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗಿದೆ. ಮತ್ತು S3ಯಲ್ಲಿ 20,000 ಅಂದ್ರೆ 20,000 KCET ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿದ್ದು. ಮತ್ತು ಅಗ್ರಿ ಪ್ರಾಕ್ಟಿಕಲಲ್ಲಿ 4,098 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ S4ಅಲ್ಲಿ 17,000 ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಪ್ರಾಕ್ಟಿಕಲ್ ಒಳಗೆ 2,240 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ SC ಕ್ಯಾಟಗರಿ ಕನ್ನಡ ಮೀಡಿಯಮಲ್ಲಿ S1 S2 S3 ಆ್ಯಂಡ್ S4ಅಲ್ಲಿ S1 ಅಲ್ಲಿ ಕನ್ನಡ ಮೀಡಿಯಮಲ್ಲಿ 27,000 ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿದ್ದು. ಮತ್ತು ಪ್ರಾಕ್ಟಿಕಲ್ ಒಳಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ಮತ್ತು S2 ಅಲ್ಲಿ 27,000 ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿದ್ದು. ಮತ್ತು S3ಯಲ್ಲಿ 12,717 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಪ್ರಾಕ್ಟಿಕಲ್ ಒಳಗೆ ಸೀಟ್ ಅಲಾಟ್ಮೆಂಟ್ S4ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಕನ್ನಡ ಮೀಡಿಯಮಲ್ಲಿ. ನೆಕ್ಸ್ಟು SC ರೂರಲಲ್ಲಿ ನೋಡ್ಬೇಕಂದ್ರೆ S1 ಅಲ್ಲಿ 27,000 ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು S2 ಅಲ್ಲಿ 17,000 ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು S3ಯಲ್ಲಿ ನೋಡ್ಬೇಕಂದ್ರೆ 26,000 ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗೈತಿ. S4ಅಲ್ಲಿ ಸುಮಾರು 12,000 ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಅಗ್ರಿ ಪ್ರಾಕ್ಟಿಕಲ್ ಒಳಗೆ
S3 3500 ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು S4 2743 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟು ಯಾವುದಂದ್ರೆ ST ಕ್ಯಾಟಗರಿ. ST ಕ್ಯಾಟಗರಿ ಒಳಗೆ ನೋಡ್ಬೇಕಂದ್ರೆ ST ತೇರಿ ಒಳಗೆ 21,506 ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆದ್ರೆ KCET ಅಗ್ರಿ ಪ್ರಾಕ್ಟಿಕಲ್ ಒಳಗೆ 2323 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ನೋಡ್ಬೇಕಂದ್ರೆ ST ಕ್ಯಾಟಗರಿ ಕನ್ನಡ ಮೀಡಿಯಮಲ್ಲಿ ಓಕೆ KCETಯಲ್ಲಿ 9139 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ST ರೂರಲಲ್ಲಿ ನೋಡ್ಬೇಕಂದ್ರೆ 6283 ರ್ಯಾಂಕಿಗೆ ಏನೈತಲ್ಲ KCET ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗೈತಿ. ಇದೇನೈತಲ್ಲ KCETದು ತೇರಿದು ಏನೈತಲ್ಲ ಹೇಳಿಲ್ಲ, ಅದೊಂದು ಸ್ವಲ್ಪ ನೆಕ್ಸ್ಟ್ ಅಪ್ಡೇಟ್ ಮಾಡ್ತಾನೆ. ನೆಕ್ಸ್ಟ್ ನೋಡ್ಬೇಕಂದ್ರೆ ಕೆಟಗರಿ 1 KCET ಒಳಗೆ 23,000 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಪ್ರಾಕ್ಟಿಕಲ್ ಒಳಗೆ 2095 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ಕನ್ನಡ ಮೀಡಿಯಮ್ದಾಗ ನೋಡ್ಬೇಕಂದ್ರೆ 14,776 ರ್ಯಾಂಕಿಗೆ ಏನೈತಲ್ಲ ಕೊನೆಯ ಸೀಟ್ ಏನೈತಲ್ಲ ಮಾಕ್ ರೌಂಡ್ದಾಗ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ಯಾವುದಂದ್ರೆ ಕೆಟಗರಿ 1 ರೂರಲಲ್ಲಿ ಎಷ್ಟು ರ್ಯಾಂಕಿಂಗ್ ಅಂದ್ರೆ 5,786 ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ಯಾವುದಂದ್ರೆ 2A ಕ್ಯಾಟಗರಿ ಜನರಲ್ ಮೆರಿಟ್ 21,283 ರ್ಯಾಂಕಿಗೆ KCET ಒಳಗೆ ಅಲಾಟ್ಮೆಂಟ್ ಆದ್ರೆ ಅಗ್ರಿ ಪ್ರಾಕ್ಟಿಕಲ್ ಒಳಗೆ 2,388 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ಕನ್ನಡ ಮೀಡಿಯಮ್ದಾಗ ನೋಡ್ಬೇಕಂದ್ರೆ 14,493 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆದ್ರೆ ಇಲ್ಲಿ ಪ್ರಾಕ್ಟಿಕಲ್ ಒಳಗೆ 1,937 ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ಯಾವುದಂದ್ರೆ 2A ಕ್ಯಾಟಗರಿ ರೂರಲಲ್ಲಿ ಓಕೆ 24,033 ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆದ್ರೆ ಪ್ರಾಕ್ಟಿಕಲ್ ಒಳಗೆ 2,480 ರ್ಯಾಂಕಿಗೆ ಏನೈತಲ್ಲ ಮಾಕ್ ಅಲಾಟ್ಮೆಂಟ್ದಾಗ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ಯಾವುದಂದ್ರೆ 2B ಕ್ಯಾಟಗರಿ ಒಳಗೆ ಜನರಲ್ ಮೆರಿಟ್ 31,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಸೀಟ್ KCET ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಪ್ರಾಕ್ಟಿಕಲ್ ಒಳಗೆ ಎಷ್ಟಂದ್ರೆ 7,078 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ಕನ್ನಡ ಮೀಡಿಯಮಲ್ಲಿ 9,051 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ 2B ಕ್ಯಾಟಗರಿ ಇಲ್ಲಿ ರೂರಲಲ್ಲಿ ನೋಡ್ಬೇಕಂದ್ರೆ 27,000 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಪ್ರಾಕ್ಟಿಕಲ್ ಒಳಗೆ 8,426 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ 3A ಕ್ಯಾಟಗರಿಯಲ್ಲಿ ನೋಡ್ಬೇಕಂದ್ರೆ 19,000 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಪ್ರಾಕ್ಟಿಕಲ್ ಒಳಗೆ 175 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ 3A ಕ್ಯಾಟಗರಿ ಕನ್ನಡ ಮೀಡಿಯಮಲ್ಲಿ ನೋಡ್ಬೇಕಂದ್ರೆ ಎಷ್ಟು 5,814 ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗೈತಿ. ಪ್ರಾಕ್ಟಿಕಲ್ ಒಳಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ಮತ್ತು 3A ಕ್ಯಾಟಗರಿಯಲ್ಲಿ ರೂರಲಲ್ಲಿ ನೋಡ್ಬೇಕಂದ್ರೆ 11,659 ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಪ್ರಾಕ್ಟಿಕಲ್ ಒಳಗೆ 2,209 ರ್ಯಾಂಕಿಂಗ್ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ಯಾವುದಂದ್ರೆ 3B ಕ್ಯಾಟಗರಿ ಒಳಗೆ ಜನರಲ್ ಮೆರಿಟ್ಗೆ 19,000 ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಪ್ರಾಕ್ಟಿಕಲ್ ಒಳಗೆ 2,019 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ಯಾವುದಂದ್ರೆ 3B ಕ್ಯಾಟಗರಿ ಕನ್ನಡ ಮೀಡಿಯಮಲ್ಲಿ 21,000 ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗಿದ್ದಾರೆ. ಮತ್ತು ಪ್ರಾಕ್ಟಿಕಲ್ ಒಳಗೆ 1,914 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ 3B ಕ್ಯಾಟಗರಿಯಲ್ಲಿ ರೂರಲಲ್ಲಿ ನೋಡ್ಬೇಕಂದ್ರೆ 16,461 ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆದ್ರೆ ಪ್ರಾಕ್ಟಿಕಲ್ ಒಳಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ನೆಕ್ಸ್ಟ್ ಯಾವುದಂದ್ರೆ ಓಕೆ, ಈ ವಿಡಿಯೋ ಕಂಪ್ಲೀಟ್ ಎಲ್ಲ ಕ್ಯಾಟಗರಿದು ಕಟ್ ಆಫನ್ನು ಹೇಳೇನಿ. ಒಂದು ಸ್ವಲ್ಪ ಟೈಮು ಒಂದು ಸ್ವಲ್ಪ ಶಾರ್ಟ್ ಆಗಿರ್ತೈತಿ, ಅದಕ್ಕೋಸ್ಕರನ ಯಾರೂ ಬೇಜಾರಾಗಬೇಡ್ರಿ. ಥ್ಯಾಂಕ್ ಯು.